Advanced Corporate Accounting Chapter 5 Session 48 previous session ಅಲ್ಲಿ ನಾವು ವ್ಯಾಲ್ಯೂಯೇಷನ್ ಆಫ್ ಹ್ಯೂಮನ್ ರಿಸೋರ್ಸ್ ಅಲ್ಲಿ ಕಾಸ್ಟ್ ಬೇಸ್ಡ್ ಮೆಥಡ್ಸ್ ಅನ್ನು ನೋಡಿದ್ವಿ. Now we'll discuss the value based methods of human resource valuation. Value based methods ಅಲ್ಲಿ again you have 5 types. Unpurchased goodwill method or capitalization of super profit method. Next to present value of future earning method, rewards valuation method, net benefit method, and total payment method. These are the 5 methods. Let us start with one by one. First is unpurchased goodwill method or capitalization of super profit method. This method propounded by Hermanson. ಇದರಲ್ಲಿ ನಾವು ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸ್ ಆಫ್ ಅನ್ ಆರ್ಗನೈಸೇಷನ್ ಹೇಗೆ ಮಾಡ್ತೀವಿ ಅಂದರೆ ಇಟ್ ಈಸ್ ಈಕ್ವಲ್ ಟು ದ ಅಮೌಂಟ್ ಒಬ್ಟೈನ್ಡ್ ಬೈ ಕ್ಯಾಪಿಟಲೈಸಿಂಗ್ ದ ಪ್ರಾಫಿಟ್ಸ್ ಇನ್ ಎಕ್ಸೆಸ್ ಆಫ್ ನಾರ್ಮಲ್ ಪ್ರಾಫಿಟ್. ನಾವು ಹ್ಯೂಮನ್ ರಿಸೋರ್ಸ್ ವ್ಯಾಲ್ಯೂಯೇಷನ್ ಅನ್ನ ಪ್ರಾಫಿಟ್ ಬೇಸ್ಡ್ ಮೇಲೆ ಮಾಡ್ತೀವಿ. ನಿಮ್ಗೆ ನೀವೆಲ್ಲ ಕಾರ್ಪೊರೇಟ್ ಅಕೌಂಟಿಂಗ್ ನಲ್ಲಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್, ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅನ್ನೆಲ್ಲ ಓದಿದ್ದೀರಾ. ಗುಡ್ ವಿಲ್ ಅಲ್ಲಿ ನಿಮ್ಗೆ ನಾರ್ಮಲ್ ಆಗಿ ಗೊತ್ತಿರುತ್ತೆ ವಾಟ್ ಇಸ್ ದ ನಾರ್ಮಲ್ ಪ್ರಾಫಿಟ್, ವಾಟ್ ಇಸ್ ದ ಸೂಪರ್ ಪ್ರಾಫಿಟ್ ಅಂತೆಲ್ಲ. ಅಡ್ಜಸ್ಟೆಡ್ ಪ್ರಾಫಿಟ್ಸ್, ಅಡ್ಜಸ್ಟೆಡ್ ಆವ್ರೇಜ್ ಪ್ರಾಫಿಟ್ಸ್ ಎಲ್ಲ. ಈಗ ನಿಮಗೆ ಸೂಪರ್ ಪ್ರಾಫಿಟ್ ಆ್ಯಂಡ್ ನಾರ್ಮಲ್ ಪ್ರಾಫಿಟ್ಗೆ ಡಿಫ್ರೆಂಟ್ ಗೊತ್ತಿರಬೇಕು. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಏನಿದೆ ಅದ್ರ ಬೇಸಿಸ್ ಮೇಲೆ ಬರುವಂತಹ ಪ್ರಾಫಿಟ್ ನಾರ್ಮಲ್ ಪ್ರಾಫಿಟ್. ಎಕ್ಸೆಸ್ ಆಫ್ ಯೋರ್ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ನಾರ್ಮಲ್ ಪ್ರಾಫಿಟ್ ಇಸ್ ದ ಸೂಪರ್ ಪ್ರಾಫಿಟ್. ಸೊ ಇಲ್ಲಿ ನಾವು ಹ್ಯೂಮನ್ ರಿಸೋರ್ಸ್ ವ್ಯಾಲ್ಯೂಯೇಷನ್ ಅನ್ನ ಯಾವ ಬೇಸಿಸ್ ಮೇಲೆ ಮಾಡ್ತೀವಿ ಅಂತಂದ್ರೆ it is depending upon value of the human resource is equal to the amount obtained by capitalizing the profits in excess of normal profits. Super profits ಎಷ್ಟು ಬರುತ್ತೋ ಅದನ್ನ ಕ್ಯಾಪಿಟಲೈಸ್ ಮಾಡಿದಾಗ ಆ ವ್ಯಾಲ್ಯೂಯೇಷನ್ ಬೇಸಿಸ್ ಮೇಲೆ ನಾವು ಹ್ಯೂಮನ್ ರಿಸೋರ್ಸ್ ಅನ್ನ ವ್ಯಾಲ್ಯೂ ಮಾಡಿ. ಇಟ್ ಡಿಪೆಂಡ್ಸ್ ಅಪಾನ್ ದ ಸೂಪರ್ ಪ್ರಾಫಿಟ್. ಕಂಪನಿ ಎಷ್ಟು ಸೂಪರ್ ಪ್ರಾಫಿಟ್ ಅನ್ನ ಅರ್ನ್ ಮಾಡಿದೆ ಆ ಬೇಸಿಸ್ ಮೇಲೆ ನಾವು ವ್ಯಾಲ್ಯೂಯೇಷನ್ ಅನ್ನ ಮಾಡ್ತೀವಿ. ನಿಮ್ಗೆ ಇಲ್ಲಿ ಒಂದು ಕೊಡ್ತಾರೆ ಸ್ಟೇಟ್ಮೆಂಟ್. ದಿಸ್ ಮೆಥಡ್ ವಾಸ್ ಡೆವಲಪ್ಡ್ by Liu and Squareswords. Under this method, value of human resource is ascertained by capitalizing the salary, considering along with the age of the retirement. Age of the retirement ಮತ್ತು salary base ಮೇಲೆ ಮಾಡುವಂಥದ್ದು. The value of an employee can be calculated in one formula ಇದೆ. Value of the employee ಮತ್ತು employees annual earnings, age of retirement, discount rate, present age of employee ಇದನ್ನೆಲ್ಲ ಕನ್ಸಿಡರ್ ಮಾಡಿ ದ ವ್ಯಾಲ್ಯೂ ಪರ್ ಎಂಪ್ಲಾಯಿ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ಮಲ್ಟಿಪ್ಲೈಡ್ ಬೈ ದ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ದ ಆರ್ಗನೈಸೇಷನ್. ಅದು ನಮಗೆ ಟೋಟಲ್ ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸ್ ಆಫ್ ದಿ ಆರ್ಗನೈಸೇಷನ್ ಅನ್ನ ಕೊಡುತ್ತೆ. ಎಂಪ್ಲಾಯೀಸ್ ಆನ್ಯುಯಲ್ ಅರ್ನಿಂಗ್ಸ್ ಅಪ್ ಟು ರಿಟೈರ್ಮೆಂಟ್ ಶುಡ್ ಬಿ ಡಿವೈಡೆಡ್ ಬೈ ಏಜ್ ಆಫ್ ರಿಟೈರ್ಮೆಂಟ್ ಅಂಡ್ ದೆನ್ ಡಿಸ್ಕೌಂಟ್ ರೇಟ್. ಇದನ್ನೆಲ್ಲ ಫಾರ್ಮುಲಾದಲ್ಲಿ ಹಾಕಿ ನಾವು ಕ್ಯಾಲ್ಕುಲೇಟ್ ಮಾಡಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರಿವಾರ್ಡ್ಸ್ ವ್ಯಾಲ್ಯೂಯೇಷನ್ ಮೆಥಡ್. ಈ ಮೆಥಡ್ ಬೈ ಫ್ಲಾಮ್ ಹಾಲ್ಸ್. ಇಟ್ ಈಸ್ ಅನ್ ಇಂಪ್ರೂವ್ಮೆಂಟ್ ಓವರ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಅರ್ನಿಂಗ್ಸ್ ಮೆಥಡ್, ದಟ್ ಇಸ್ ದ ಪ್ರೀವಿಯಸ್ ಮೆಥಡ್. ಈ ಮೆಥಡ್ ನಲ್ಲಿ ದಿಸ್ ಕನ್ಸಿಡರ್ಸ್ ದ ಪ್ರಾಬಬಿಲಿಟಿ ಆಫ್ ಅನ್ ಎಂಪ್ಲಾಯಿ ಲೀವಿಂಗ್ ದ ಆರ್ಗನೈಸೇಷನ್ ಬಿಫೋರ್ ರಿಟೈರ್ಮೆಂಟ್ ಆರ್ ಡೈಯಿಂಗ್ ಬಿಫೋರ್ ರಿಟೈರ್ಮೆಂಟ್ or moving into another position. Considering such probability, the model attempts to calculate expected realizable value of an employee. ಇಲ್ಲಿ ನಮಗೆ ರಿವಾರ್ಡ್ಸ್ ವ್ಯಾಲ್ಯೂಯೇಷನ್ ಮೆಥಡ್ ನಲ್ಲಿ this is present value of future earnings method. ಈ ರಿವಾರ್ಡ್ಸ್ ವ್ಯಾಲ್ಯೂಯೇಷನ್ ಮೆಥಡ್ ನಲ್ಲಿ ನಾವು ಏನನ್ನ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ಎಂಪ್ಲಾಯಿಯ ರಿಟೈರ್ಮೆಂಟ್ ಏಜ್ ಅನ್ನೇ ಅಲ್ಲ, ಬಿಫೋರ್ ರಿಟೈರ್ಮೆಂಟ್ ಅವರು ಬೇರೆ ಈ ಜಾಬ್ ಅನ್ನ ಕ್ವಿಟ್ ಮಾಡಿ ಬೇರೆ ಜಾಬ್ ಹೋಗ್ಬೋದು, ಅಥವಾ ಡೆತ್ ಆಗ್ಬೋದು, ಅಥವಾ ಹಿ ಕ್ಯಾನ್ ಮೂವ್ ಟು ದ ಅನದರ್ ಪೊಸಿಷನ್. ಕೀಪಿಂಗ್ ಆಲ್ ದಟ್ ವೇರಿಯಬಲ್ಸ್ ಇನ್ ಕನ್ಸಿಡರೇಷನ್ ಎಕ್ಸ್ಪೆಕ್ಟೆಡ್ ರಿಯಲೈಸಬಲ್ ವ್ಯಾಲ್ಯೂ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಎಕ್ಸ್ಪೆಕ್ಟೆಡ್ ರಿಯಲೈಸಬಲ್ ವ್ಯಾಲ್ಯೂ ಮತ್ತು ಪ್ರೆಸೆಂಟ್ ಏಜ್ ಆಫ್ ರಿಟೈರ್ಮೆಂಟು, ಪ್ರಾಬಬಿಲಿಟಿ ಆಫ್ ರಿಟೈರಿಂಗ್ ಆರ್ ಡೈಯಿಂಗ್, ಪೀರಿಯಡ್ ಆಫ್ ಲೀವಿಂಗ್, ಮತ್ತು ಎಕ್ಸ್ಪೆಕ್ಟೆಡ್ ಅರ್ನಿಂಗ್ಸು ಮತ್ತು ಡಿಸ್ಕೌಂಟ್ ರೇಟ್, ಈ ಫ್ಯಾಕ್ಟರ್ಸನ್ನು ಕನ್ಸಿಡರೇಷನ್ ಮಾಡಿ ಇಲ್ಲಿ ನಾವು ವ್ಯಾಲ್ಯೂಯೇಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ನೆಟ್ ಬೆನಿಫಿಟ್ ಮೆಥಡ್. ಫೋರ್ತ್ ಮೆಥಡ್ ಇಸ್ ನೆಟ್ ಬೆನಿಫಿಟ್ ಮೆಥಡ್. ಇದರಲ್ಲಿ ನಾವು ದಿಸ್ ವಾಸ್ ಅಡ್ವೊಕೇಟೆಡ್ ಬೈ ಮಾರ್ಸ್.
Under this method, the value of human resource is equivalent to the present value of net benefits derived by the organization from the service of its employee. ಎಂಪ್ಲಾಯಿ ಆ ಸರ್ವಿಸ್ ಮಾಡೋದ್ರಿಂದ ಕಂಪ್ನಿಗೆ ನೆಟ್ ಬೆನಿಫಿಟ್ ಏನು ಬರ್ತಿದೆ ಆ ನೆಟ್ ಬೆನಿಫಿಟ್ನ ಪ್ರೆಸೆಂಟ್ ವ್ಯಾಲ್ಯೂ ಮೇಲೆ ನಾವು ವ್ಯಾಲ್ಯೂ ಆಫ್ ದಿ ಹ್ಯೂಮನ್ ರಿಸೋರ್ಸ್ ಅನ್ನು ಮಾಡ್ತೀವಿ. ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಗ್ರಾಸ್ ವ್ಯಾಲ್ಯೂ ಆಫ್ ದ ಫ್ಯೂಚರ್ ಸರ್ವಿಸಸ್ ಅನ್ನ ಮತ್ತೆ ವ್ಯಾಲ್ಯೂ ಆಫ್ ದ ಫ್ಯೂಚರ್ ಪೇಮೆಂಟ್ಸ್ ಅನ್ನ ಕನ್ಸಿಡರ್ ಮಾಡಿ ಅದನ್ನ ಪ್ರೆಸೆಂಟ್ ವ್ಯಾಲ್ಯೂ ಜೊತೆ ನಾವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಆಗ ನಮಗೆ ನೆಟ್ ಬೆನಿಫಿಟ್ಸ್ ಮೆಥಡ್ ಇಂದ ವ್ಯಾಲ್ಯೂಯೇಷನ್ ಸಿಗುತ್ತೆ. ಲಾಸ್ಟ್ ಮೆಥಡ್ ಬಂದು ಪೇಮೆಂಟ್ ಮೆಥಡ್ ಪ್ರಪೋಸಡ್ ಬೈ ಪ್ರೊಫೆಸರ್ ಎಸ್.ಕೆ. ಚಕ್ರವರ್ತಿ. ಈ ಮೆಥಡ್ ನಲ್ಲಿ ವ್ಯಾಲ್ಯೂಯೇಷನ್ ಆಫ್ ಹ್ಯೂಮನ್ ರಿಸೋರ್ಸ್ ಮಸ್ಟ್ ನಾಟ್ ಬಿ ಡನ್ ಇಂಡಿವಿಜುವಲಿ ಬಟ್ ಇನ್ ಅಗ್ರಿಗೇಟ್ ಟೋಟಲ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಫಾರ್ಮುಲಾ ಬಂದು ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸ್ ಅಂದ್ರೆ ನಾವು ಆವರೇಜ್ ಟೆನ್ಯೂರ್ ಆಫ್ ಆಲ್ ಎಂಪ್ಲಾಯೀಸ್ ಇನ್ ದ ಆರ್ಗನೈಸೇಷನ್ ಇಂಟು ಆವರೇಜ್ ಸ್ಯಾಲರಿ ಆಫ್ ಆಲ್ ಎಂಪ್ಲಾಯೀಸ್ ಇನ್ ದ ಆರ್ಗನೈಸೇಷನ್. ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಆವರೇಜ್ ಟೆನ್ಯೂರ್ ಎಷ್ಟು ವರ್ಷ ಎಂಪ್ಲಾಯೀಸ್ ಆವರೇಜ್ ಆಗಿ ವರ್ಕ್ ಮಾಡ್ತಾರೆ ಅದ್ರ ಇಂಟು ಆವರೇಜ್ ಸ್ಯಾಲರಿ ಆಫ್ ಆಲ್ ದ ಎಂಪ್ಲಾಯೀಸ್ ಮಾಡಿ ಅದನ್ನ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆನ್ಯುಟಿ ಜೊತೆ ಮಲ್ಟಿಪ್ಲೈ ಮಾಡಬೇಕು. ದಟ್ ಗಿವ್ಸ್ ಯು ದ ಟೋಟಲ್ ಪೇಮೆಂಟ್ ಮೆಥಡ್. ನೆಕ್ಸ್ಟ್ ಇಂಪಾರ್ಟೆನ್ಸ್ ಬಂದು human resource accounting provides relevant information to the management, enabling it to take appropriate decision in matters relating to human resource like recruitment, selection, hiring, training, development, transfer, promotion, retrenchment. ಇದು ಒಂದು ಐಡಿಯಾ ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ ಮ್ಯಾನೇಜ್ಮೆಂಟ್ಗೆ ಕರೆಕ್ಟ್ ಡೆಸಿಷನ್ ತಗೊಳ್ಳೋದಕ್ಕೆ. ಎಷ್ಟು ಅಮೌಂಟ್ ಅನ್ನ ನಾವು ಸ್ಪೆಂಡ್ ಮಾಡ್ಬೋದು ಹ್ಯೂಮನ್ ರಿಸೋರ್ಸ್ ಅನ್ನ ರೆಕ್ರೂಟ್ ಮಾಡಕ್ಕೆ, ಸೆಲೆಕ್ಟ್ ಮಾಡಕ್ಕೆ, ಹೈಯರ್ ಮಾಡಕ್ಕೆ ಎಲ್ಲ ಅದೊಂದು ಇನ್ಫಾರ್ಮೇಶನ್ ಅನ್ನ ಮ್ಯಾನೇಜ್ಮೆಂಟ್ಗೆ ಕೊಡುತ್ತೆ. ಮತ್ತೆ an investor or an analyst gets the complete picture about the effectiveness of application of funds by the organization. ಈಗ ಒಂದು ಎಂಪ್ಲಾಯಿನ ಸೆಲೆಕ್ಟ್ ಮಾಡಿ ಟ್ರೈನ್ ಮಾಡಿ ಅವ್ರನ್ನ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಎಕ್ಸ್ಪೆಂಡಿಚರ್ ಆಗುತ್ತೆ ಅದಕ್ಕೆ ಒಬ್ಬ ಇನ್ವೆಸ್ಟರ್ಗಾಗ್ಲಿ ಅನಲಿಸ್ಟ್ಗಾಗ್ಲಿ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಯಾವ ರೀತಿ ಫಂಡ್ಸ್ ಅನ್ನ ಯೂಸ್ ಮಾಡ್ತಿದ್ದಾರೆ ಇನ್ ದ ಪ್ರಾಸೆಸ್ ಆಫ್ ರೆಕ್ರೂಟಿಂಗ್ ದ ಎಂಪ್ಲಾಯೀಸ್ ಅಂತ. ನೆಕ್ಸ್ಟ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಬ್ರಿಂಗ್ಸ್ ಇನ್ ಅವೇರ್ನೆಸ್ ಇನ್ ದ ಎಂಪ್ಲಾಯಿ ಅಬೌಟ್ ದೇರ್ ಲೆವೆಲ್ ಆಫ್ efficiency and performance and thereby provides an opportunity for their improvement. ಹ್ಯೂಮನ್ ರಿಸೋರ್ಸ್ಗೂ ಗೊತ್ತಾಗುತ್ತೆ ಎಷ್ಟೆಲ್ಲ ಅಮೌಂಟ್ ಸ್ಪೆಂಡ್ ಆಗಿದೆ ಅವರನ್ನ ರೆಕ್ರೂಟ್ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಇಂಪಾರ್ಟೆನ್ಸ್ ಆಫ್ ದೇರ್ ವರ್ಕು ಅರ್ಥ ಆಗುತ್ತೆ. ಅದರಿಂದ ಅವ್ರಿಗೆ ಒಂದು ಮೋಟಿವೇಶನ್ ಸಿಗುತ್ತೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಮ್ಯಾನೇಜ್ಮೆಂಟ್ ವಿಲ್ ಬಿ ಫೆಸಿಲಿಟೇಟೆಡ್ ಇನ್ ದ ಫಾರ್ಮ್ ಆಫ್ ನೋಯಿಂಗ್ ಅಕ್ಯುರೇಟ್ಲಿ ದ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬೋತ್ ಇನ್ ಫಿಸಿಕಲ್ ಅಂಡ್ ಹ್ಯೂಮನ್ ರಿಸೋರ್ಸ್ ಅಂಡ್ ದೇರ್ ಬೈ ಟೇಕ್ಸ್ ಸ್ಟೆಪ್ಸ್ ಫಾರ್ ಇನ್ಕ್ರೀಸಿಂಗ್ ದ ರಿಟರ್ನ್. ಪ್ರತಿ ಎಂಪ್ಲಾಯಿಗೂ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ ಗೊತ್ತಾದ್ರೆ ಆ ಎಂಪ್ಲಾಯಿಯಿಂದ ಎಷ್ಟು ರಿಟರ್ನ್ಸ್ ಬರ್ತಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಇಸ್ ಇಟ್ ವರ್ತ್ ಟು ಇನ್ವೆಸ್ಟ್ ಸೋ ಮಚ್ ಅನ್ನೋದಕ್ಕೂ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಇಸ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಹೆಲ್ಪ್ಸ್ ಮ್ಯಾನೇಜ್ಮೆಂಟ್ ಟು ರಿಓರಿಯೆಂಟ್ ದೇರ್ ಆಟಿಟ್ಯೂಡ್ ಟುವರ್ಡ್ಸ್ ಲೇಬರ್ ಅಂಡ್ ಇಂಪ್ರೂವಿಂಗ್ ದೇರ್ ಅಡ್ಮಿನಿಸ್ಟ್ರೇಷನ್ ಸ್ಟೈಲ್. ಹ್ಯೂಮನ್ ರಿಸೋರ್ಸ್ ಅಂದ್ರೆ ಜಸ್ಟ್ ವರ್ಕರ್ಸ್ ಅಲ್ಲ, ದೇ ಆರ್ ದ ರಿಸೋರ್ಸ್ ಆಫ್ ದಿ ಆರ್ಗನೈಸೇಷನ್ ಅಂತ ಗೊತ್ತಾದಾಗ ದೇರ್ ಆಟಿಟ್ಯೂಡ್ ಟುವರ್ಡ್ಸ್ ದ ಎಂಪ್ಲಾಯೀಸ್ ಆಲ್ಸೋ ವಿಲ್ ಚೇಂಜ್. ನೆಕ್ಸ್ಟ್ ಅಬ್ಜೆಕ್ಷನ್ಸ್ ಆರ್ ಲಿಮಿಟೇಷನ್ಸ್ ಇದೆ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ಗೆ. ವ್ಯಾಲ್ಯೂಯೇಷನ್ ಆಫ್ ಹ್ಯೂಮನ್ ರಿಸೋರ್ಸ್ ಇಸ್ ಅ ವೇಗ್ ಕಾನ್ಸೆಪ್ಟ್. ಕ್ವಾಂಟಿಫೈ ಮಾಡೋದು ತುಂಬಾನೇ ಕಷ್ಟ, ಆಲ್ಮೋಸ್ಟ್ ಇಂಪಾಸಿಬಲ್ ಅಂತಾನೆ ಹೇಳ್ತಾರೆ. ಎಷ್ಟೇ ಮೆಥಡ್ಸ್ ಇದ್ರೂ ಕೂಡ ಕ್ವಾಂಟಿಫೈಯಿಂಗ್ ದ ಹ್ಯೂಮನ್ ರಿಸೋರ್ಸ್ ಇಸ್ ನಾಟ್ ಸೋ ಈಸಿ. ಇಫ್ ದ ಕಾಸ್ಟ್ ಆಫ್ ಮೆಷರಿಂಗ್ ಹ್ಯೂಮನ್ ರಿಸೋರ್ಸ್ ವ್ಯಾಲ್ಯೂ ಇಸ್ ಹೈಯರ್ ದೆನ್ ದ ಬೆನಿಫಿಟ್ಸ್ ಡಿರೈವ್ಡ್ ಫ್ರಮ್ ಇಟ್, ದ ಎಂಟೈರ್ ಎಫರ್ಟ್ ವುಡ್ ಬಿ ಅ ವೇಸ್ಟ್ ಅಂಡ್ ಅನ್ಕಾಲ್ಡ್ ಫಾರ್. ಈಗ ಕಾಸ್ಟ್ ಆಫ್ ಮೆಷರಿಂಗ್ಗೆ ವ್ಯಾಲ್ಯೂಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ನಾವು ಸ್ಪೆಂಡ್ ಮಾಡಿರೋದು ಬೆನಿಫಿಟ್ಸ್ಗಿಂತ ಜಾಸ್ತಿ ಆಗ್ತಿದೆ ಅಂದ್ರೆ ಎಂಟೈರ್ ಎಫರ್ಟ್ಸ್ ವೇಸ್ಟ್ ಆಗುತ್ತೆ. ನೋ ಲಾ ಕನ್ಸಿಡರ್ ಹ್ಯೂಮನ್ ರಿಸೋರ್ಸ್ ಆಸ್ ಅನ್ ಅಸೆಟ್, ಮೇಕಿಂಗ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಜಸ್ಟ್ ಇಸ್ ಅ ಥಿಯರಿಟಿಕಲ್ ಕಾನ್ಸೆಪ್ಟ್. ಪ್ರಾಕ್ಟಿಕಲಿ ಇದು ಪಾಸಿಬಲ್ ಇಲ್ಲ ಅಂತ ಹೇಳ್ತಿದ್ದಾರೆ. ದ ಬಿಹೇವಿಯರ್ ಆಫ್ ಹ್ಯೂಮನ್ ರಿಸೋರ್ಸ್ ಬೀಂಗ್ ಅನ್ಪ್ರಿಡಿಕ್ಟಬಲ್, ದ ಔಟ್ಪುಟ್ ಇನ್ ಎನಿ ಫಾರ್ಮ್ ಇಸ್ ಡಿಫಿಕಲ್ಟ್ ಟು ಎಸ್ಟಿಮೇಟ್, ಪ್ರೂವಿಂಗ್ ಎವ್ರಿ ಮಾಡೆಲ್ ಹ್ಯಾಸ್ ಇನ್ಸಫಿಷಿಯಂಟ್ ಅಂಡ್ ಇನ್ಕಂಪ್ಲೀಟ್. ತುಂಬಾ ಕಷ್ಟ ಇದೆ ನೇಚರ್ ಆಫ್ ದ ಹ್ಯೂಮನ್ ರಿಸೋರ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ. ಒಂದಿನ ಇದ್ದಂಗೆ ಅವ್ರು ಇನ್ನೊಂದು ದಿನ ಇರಲ್ಲ, ಒಂದಿನ ವರ್ಕ್ ಮಾಡ್ದಂಗೆ ಇನ್ನೊಂದು ದಿನ ವರ್ಕ್ ಮಾಡದೇ ಇರಬಹುದು. ಸೊ ಎಷ್ಟೇ ಮಾಡೆಲ್ಸ್ ಇದ್ರೂ ಕೂಡ ಇಟ್ ವಿಲ್ ಬಿಕಮ್ ಇನ್ಸಫಿಷಿಯಂಟ್ ಅಂಡ್ ಇನ್ಕಂಪ್ಲೀಟ್. ಅಂಡ್ ಲಾಸ್ಟ್ ಇಸ್ ವೆನ್ ದ ಎಕ್ಸಿಸ್ಟಿಂಗ್ ಪೇ ಸ್ಟ್ರಕ್ಚರ್, ಪ್ರಮೋಷನ್ ಪಾಲಿಸಿ, ಟ್ರೈನಿಂಗ್ ಆರ್ ನಾಟ್ ಸ್ಟ್ರಕ್ಚರ್ಡ್, ಹ್ಯೂಮನ್ ರಿಸೋರ್ಸ್ ವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ಸಚ್ ವೀಕ್ ಸ್ಟ್ರಕ್ಚರ್ ಮೇ ನಾಟ್ ಬಿ ಅಪ್ರೋಪ್ರಿಯೇಟ್. ನಮಗೆ ಕರೆಕ್ಟ್ ಆಗಿರೋ ಪ್ರಮೋಷನ್ ಪಾಲಿಸೀಸು, ಟ್ರೈನಿಂಗ್ ಪಾಲಿಸಿ ಎಲ್ಲ ಕರೆಕ್ಟಾಗಿ ಸ್ಟ್ರಕ್ಚರ್ ಆಗಿಲ್ಲ ಅಂತಂದ್ರೆ ಹ್ಯೂಮನ್ ರಿಸೋರ್ಸ್ ವ್ಯಾಲ್ಯೂಯೇಷನ್ ಏನು ಉಪಯೋಗ ಆಗೋದಿಲ್ಲ. ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ದ ಎನ್ವಿರಾನ್ಮೆಂಟಲ್ ಅಕೌಂಟಿಂಗ್, ಸೆಕೆಂಡ್ ಒನ್. ಫಸ್ಟ್ ಒನ್ ನಾವೇನು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ, ದಟ್ ಈಸ್ ಅಬೌಟ್ ದ ವ್ಯಾಲ್ಯೂಯೇಷನ್ ಆಫ್ ದಿ ಹ್ಯೂಮನ್ ರಿಸೋರ್ಸ್. ಫಸ್ಟ್ ಮೆಥಡ್ ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ.
Now we will move to the second one, that is environmental accounting. First one is human resource accounting and ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ. Now we will start with the environmental accounting. ಈ ಸೆಷನ್ ಅಲ್ಲಿ ಜಸ್ಟ್ ಮೀನಿಂಗ್ ಹೇಳಿರ್ತೀನಿ. Environmental accounting is a subset of accounting purpose, is to incorporate both economic and environmental information. It can be conducted at the corporate level or at any level of the economy. Environmental accounting is a field that identifies resource use, measures, and communicates cost of a company's or national economic impact on the environment. An environmental accounting system is consist of environmentally differentiated concepts. ಈ ಎನ್ವಿರಾನ್ಮೆಂಟಲ್ ಅಕೌಂಟಿಂಗ್ ಅಂತಂದರೆ ಇದು ಒಂದು ಅಕೌಂಟಿಂಗ್ ಪರ್ಪಸ್ನ ಸಬ್ಸೆಟ್ಟು. ಇದು ಇಟ್ ಈಸ್ ಕನ್ಸಿಸ್ಟ್ ಡಿಫ್ರೆನ್ಷಿಯೇಟೆಡ್ ಕನ್ವೆನ್ಷನಲ್ ಅಕೌಂಟಿಂಗು, ಎಕಲಾಜಿಕಲ್ ಅಕೌಂಟಿಂಗು. ಈ ಎನ್ವಿರಾನ್ಮೆಂಟಲಿ ಡಿಫ್ರೆನ್ಷಿಯೇಟೆಡ್ ಅಕೌಂಟಿಂಗ್ ಇದೇನು ಮೆಷರ್ ಮಾಡುತ್ತೆ ಅಂದರೆ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಅನ್ನೋ ಕಂಪನಿ ಇನ್ ಟರ್ಮ್ಸ್ ಆಫ್ ಮಾನಿಟರಿ ಅದನ್ನು ಇದು ಕನ್ಸಿಡರ್ ಮಾಡುತ್ತೆ.